ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗಣೇಶನ ಹಬ್ಬ 2ನೇ ದಿನ. ಸೊ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ನನ್ನ ದಿವಸ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮಿಂಗ್ಸ್ ಬಂದು 8:30 ಟೈಮು. ಸೊ ಬನ್ನಿ ನನ್ನ ದಿವಸ ಇವತ್ತು ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಯಾಕೆ ಹೊಸಲು ರಂಗೋಲಿ ಎಲ್ಲ ಹಾಳು ಮಾಡಿದ್ಯಾ? ಇಲ್ಲಿ ಬಿಟ್ಟಿರೋದು ಎಲ್ಲ ಸೂಜು ನಿನ್ನೆ ಕೇಳ್ತಾ ಇರೋದು ಸೊ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ಮನೆಯಲ್ಲಿ ನೋಡಿ. ಸೊ ಇವಾಗ ಇಲ್ಲಿ ಚೆಂಡು ಹೂವು ಬಿಟ್ಟಿದ್ವು, ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹೂವಿನ ಹಾರಕ್ಕೆ ದಪ್ಪ ಆಗೈತೆ, ಕಿತ್ಕೋಬೋದು. ಅದೊಂದು ಸ್ವಲ್ಪ ಮೀಡಿಯಮ್ ಸೈಜ್ ಐತೆ. ಹೇಳ್ತೀನಿ ಬೇಕಂತ. ಅದು ಕೈಯಲ್ಲಿ ಬರೋಲ್ಲ, ಕತ್ರಿನ ಕಟ್ ಮಾಡಬೇಕು, ಗಟ್ಟಿ ಇರ್ತದೆ. ಇಲ್ಲ ದಪ್ಪ ಆಯ್ತವೆ, ಇನ್ನೂ ಮೊಗ್ಗ ಆಗೈತೆಲ್ಲ. ನೀರು ಹಾಕ್ಬೇಕಿಲ್ಲ ಅಂದರೆ ಎಷ್ಟೊತ್ತಿಗೆಲ್ಲ ಚಿಗುರಿ ಮಳೆ ಬಂದ್ಬಿಟ್ಟು ಕರಿತೀವಿ. ಹುಳ ಬೇರೆ, ಹುಳ ಆಯ್ತು, ಹಾರ ಹುಳ. ಇದು ಯಾವುದು ಚಿಟ್ಟೆ ಹುಳ. ಓಹೋ ಎರಡು ಹಂಗೆ ಕೂತು ಬಿಟ್ಟೈತೆ. ಚೆನ್ನಾಗಿ ಕಾಣಿಸ್ತೈತೆ. ಇದೇನು ಹಂಗೆ ಬಿದ್ದೈತು, ಸತ್ಕಿ ತಗೋಬಿಟ್ಟೈತೆ. ಸತ್ತೋಗ್ಬಿಟ್ಟೈತೆ, ಹಂಗೆ ಜಾಯಿಂಟಾಗೆ ಸತ್ತೋಗ್ಬಿಟ್ಟೈತೆ. ಅಲ್ಲಿ ಹೂವು ಕಿತ್ಕೋತಾ ಇದ್ದಾರೆ. ನಾನಿಲ್ಲಿ ಟಿಫನ್ ಮಾಡ್ಕೊಂಬೋಣ ಅಂತ ಪುಳಿಯೋಗರೆ ಬೇಗ ಆಗುತ್ತೆ. ಸೊ ಅಯ್ಯಂಗಾಳು ಪುಳಿಯೋಗರೆ ಪ್ಯಾಕೆಟು, ಒಗ್ಗರಣೆಗೆ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಇದರಲ್ಲೂ ಇರುತ್ತೆ, ಬಟ್ ಎಕ್ಸ್ಟ್ರಾ ಹಾಕ್ಕೋತೀನಿ ನಾನು. ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಬೆಳ್ಳುಳ್ಳಿ. ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಾಯಿದ್ರು, ಸಕ್ಕದಂಗೆ ಮಾಡ್ತಾರೆ ನಮ್ಮಮ್ಮ. ಇನ್ನೂ ಸೂಪರಾಗಿರ್ತಿತ್ತು. ಯಾವಾಗಲೂ ಪುಳಿಯೋಗರೆ ಮಾಡಿಕೊಡೋರು, ಚೆನ್ನಾಗಿರ್ತಿತ್ತು. ಸೊ ಅವ್ರು ನೋಡ್ಕೊಂಡು ನಾನು ಕಲ್ತ್ಕೊಂಡಿದ್ದೆ. ನಮ್ಮ ಮನೆಯಲ್ಲೂ ಇಷ್ಟ ಆಗುತ್ತೆ ಈ ಥರ ಪುಳಿಯೋಗರೆ ಮಾಡೋದು. ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ಎಣ್ಣೆ ಕಾಯ್ದಿದೆ. ಇದಕ್ಕೆ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡೂ ಒಟ್ಟಿಗೆ ಹಾಕ್ಕೊಳ್ಳೋದು. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಸಣ್ಣ ಉರಿ ಮಾಡಿಕೊಂಡು ಪುಳಿಯೋಗರೆ ಪೌಡರ್ ಹಾಕ್ಕೊಳೋದು. ಇದು ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ಗೆ ಚೆನ್ನಾಗಿರೋದು. MTR ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟು ಇರಲ್ಲ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅನ್ನ ಹಾಕಿ ಕಲಿಸ್ಕೊಳೋದು. ಇವಾಗ ಪುಳಿಯೋಗರೆ ರೆಡಿ ಆಗಿದೆ. ಇವಾಗ ಟಿಫನ್ ಮಾಡಿಕೊಂಡು ನಮ್ಮ ಸಿಸ್ಟರ್ ಇನ್ ಲಾ ಮನೆಗೆ ಹೋಗಬೇಕು. ಅಲ್ಲೂ ಗಣೇಶ ಕುಣಿಸಿದ್ದಾರೆ. ಟಿಫನ್ ಆದಮೇಲೆ ಸೀಬೆಕಾಯಿ, ಉಪ್ಪು, ಪೆಪ್ಪರ್ ಪೌಡರ್ ಹಾಕಿರೋದು. ಸುಜು, ಓಯ್ ಎಲ್ಲೋದೆ?
ಸೊ ಇದನ್ನು ತಿಂದ್ಬಿಟ್ಟು ಹೊರಡೋದು ಇವಾಗ. ಇವಾಗ ಇಲ್ಲಿ ನಮ್ಮ ಸಿಸ್ಟರ್ ಇಲ್ಲ ಮನೆಗೆ ಬಂದಿದ್ದೀವಿ. ಬನ್ನಿ ಗಣೇಶ ಹಿಂಗೆಲ್ಲ ಕುಣಿಸಿದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ಗಣಪತಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸೋದ್ನಲ್ಲ, ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಇಲ್ಲಿ ಹಾಗೆ ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾಯಿದ್ರು. ಅದನ್ನು ಕೂಡ ನಾನು ಕೆಲವು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಸಾಂಗು ಡೈಲಾಗ್ಸ್ ಎಲ್ಲ ಪ್ಲೇ ಆಗ್ತಿತ್ತು ಟಿ ವಿನಲ್ಲಿ ಅಂತಂದ್ಬಿಟ್ಟು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಳುಗೊಜ್ಜಿಗೆ ತರಕಾರಿ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಮತ್ತು ಒಬ್ಬಟ್ಟಿಗೆ ಕಾಳುಗೊಜ್ಜಿಗೆ ಕಾಯಿ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಸೊ ಸಿಂಪಲ್ಲಾಗಿ ಹಬ್ಬ ಅಂತಂದರೆ ಮೇಯ್ನಾಗಿ ಒಬ್ಬಟ್ಟು ಸಾರು, ಕಾಳುಗೊಜ್ಜು, ಕೋಸಂಬರಿ ಇಷ್ಟೇ ಅಲ್ವಾ ಇರೋದು. ಸೊ ಇಲ್ಲಿ ಕಾಳುಗೊಜ್ಜಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ರು. ಸಿಂಪಲ್ಲಾಗಿ ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೆಟೊ, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಲ್ಲಿ ನೋಡಿ. ನೆಕ್ಸ್ಟು ಇಲ್ಲಿ ರುಬ್ಬಿದೆಲ್ಲ ಆದಮೇಲೆ ಕಾಳುಗೊಜ್ಜಿಗೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು. ಒಗ್ಗರಣೆ ಹಾಕಿ ಕಾಳು ತರಕಾರಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು. ಪಕ್ಕದಲ್ಲಿ ಒಬ್ಬಟ್ಟಿಗೆ ಬೇಳೆ ಕೂಡ ರೆಡಿ ಆಗ್ತಿತ್ತು. ಒಬ್ಬಟ್ಟಿಗೆ ಬೇಳೆ ಎಲ್ಲ ಇಟ್ಕೊಂಡಿದ್ರಲ್ಲ, ಸೊ ಅದೆಲ್ಲ ಬೆಂದಾದಮೇಲೆ ಈ ಕಡೆ ಒಬ್ಬಟ್ಟು ಸಾರಿಗೂ ಕೂಡ ರೆಡಿ ಮಾಡ್ಕೋತಾಯಿದ್ರು. ಇಲ್ಲಿ ಸಿಂಪಲ್ಲಾಗಿ ಒಬ್ಬಟ್ಟು ಸಾರಿಗೆ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ. ಸೊ ಸ್ವಲ್ಪ ಲೇಟಾಗಿರೋದ್ರಿಂದ ಹಾಗೇ ಹಸಿಯಾಗಿ ರುಬ್ಕೋತಾಯಿದ್ರು. ಸಾಂಬಾರು ಕೂಡ ತುಂಬಾ ಟೇಸ್ಟಾಗಿ ಬಂದಿತ್ತು. ಟೊಮೆಟೊ, ಬೇಯಿಸಿರೋ ಬೇಳೆ, ಹುಣಸೆಹಣ್ಣು, ಕಾಯಿ ತುರಿ, ಹಾಗೆ ಒಣಮೆಣ್ಸಿನ್ಕಾಯಿ ಹಾಕೋತಾಯಿದ್ದಾರೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೇ ಟೇಸ್ಟು. ಪೌಡರು ಕೂಡ ಹಾಕ್ಕೊಬೋದು, ಅದು ಕೂಡ ಟೇಸ್ಟಾಗಿರುತ್ತೆ ನೋಡಿ. ಇವಾಗ ಇಲ್ಲಿ ಜೀರಿಗೆ ಮತ್ತು ಮೆಣಸು ಇಲ್ಲ ಅಂತಂದರೆ ಯಾವುದು ಒಂದು ಅಡುಗೆನೂ ಟೇಸ್ಟಾಗಿ ಬರೋದಿಲ್ಲ. ಒಬ್ಬಟ್ಟು ಸಾರೇ ಆಗಲಿ, ಉಪ್ಸಾರು, ಬಸ್ಸಾರು ಅದೆಲ್ಲ. ಸೊ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಮೆಣಸು, ಈ ಕಡೆ ಬೆಳ್ಳುಳ್ಳಿ ಕೂಡ ಬಿಡಿಸ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇದರ ಜೊತೆನೇ ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾಯಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಆ್ಯಸ್ ಯೂಶ್ವಲ್ಲು ಒಬ್ಬಟ್ಟು ಸಾಂಬಾರಿಗೆ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಈ ಕಡೆ ಕಾಳುಗೊಜ್ಜಿಗೆ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಯಾವತ್ತೂ ಲಾಸ್ಟಲ್ಲಿ ಹಾಕ್ಕೋಬೇಕು. ಏನಕ್ಕೆ ಅಂತಂದರೆ ಅದು ಬೇಗ ಬೆಂದೋಗುತ್ತೆ. ಸೊ ಫಸ್ಟನ್ನೇ ಹಾಕಿಬಿಟ್ರೆ ಎಲ್ಲ ಬೆಂದೋಗಿ ಟೇಸ್ಟೇ ಒಂಥರ ಆಗಿಬಿಡುತ್ತೆ. ಸೊ ಯಾವತ್ತೂ ಲಾಸ್ಟಲ್ಲಿ ಹಾಕಬೇಕು. ಲಾಸ್ಟಲ್ಲಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇಲ್ಲೂ ಕೂಡ ರುಬ್ಬಿರೋಂತಹ ಸಾಂಬಾರಿಗೆ ರುಬ್ಬಿದ್ರಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಕುದಿಸ್ಕೋತಾಯಿದ್ರು. ಇಲ್ಲಿ ಕೋಸಂಬರಿಗೂ ಕೂಡ ರೆಡಿ ಮಾಡ್ಕೋತಾಯಿದ್ರು. ಮಾಮೂಲಿ ಕೋಸಂಬರಿ, ಸೌತೆಕಾಯಿ ಕೋಸಂಬರಿ ತುಂಬಾ ಚೆನ್ನಾಗಿರುತ್ತೆ. ಅದು ಎಲ್ಲ ಹಬ್ಬಗಳಲ್ಲೂ ಮ್ಯಾಂಡೇಟರಿ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ಬೇಳೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾಯಿದ್ರು. ಬೇಳೆ ಒಬ್ಬಟ್ಟಿಗೆ ಬೇಯಿಸಿರೋದು ಬೇಳೆ, ಕಾಯಿ ತುರಿ, ಬೆಲ್ಲ ಇಷ್ಟನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೋತಾಯಿದ್ರು. ತುಂಬಾ ಚೆನ್ನಾಗಾಗಿತ್ತು ಒಬ್ಬಟ್ಟೂ ಕೂಡ. ಇಲ್ಲಿ ಹೂರ್ಣನ ರೆಡಿ ಮಾಡ್ಕೋತಾಯಿದ್ರು. ಈ ಕಡೆ ಬಂದುಬಿಟ್ಟು ಕಣಕನೋ ಏನಂತಾರೆ ಅದಕ್ಕೆ, ಕಣಕ ಏನೋ ಅಂತಾರಲ್ವ, ಅದನ್ನು ಮೈದಾ ಹಿಟ್ಟು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೋತಾರಲ್ಲ, ಸೊ ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೋತಾಯಿದ್ರು. ಸೊ ಇಲ್ಲಿ ನೋಡಿ, ಇಲ್ಲಿ ಅದೇನು ಅನ್ನಲ್ಲ ಕಣಕ ಅಂತ. ಸೊ ರಾಂಗ್ ಆಗಿದ್ರೆ ನನ್ನ ಮಿಸ್ಟೇಕ್ನ ಕರೆಕ್ಟ್ ಮಾಡಿ, ಕಣಕನ ಅಥವಾ ಏನು ಅಂತ ಅಂದ್ಬಿಟ್ಟು.
ಇಲ್ಲಿ ಅದೆಲ್ಲ ರೆಡಿ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಫೈನಲಿ ಅಡುಗೆ ಎಲ್ಲ ಆದಮೇಲೆ ಊಟಕ್ಕೂ ಕೂಡ ಕೂತ್ಕೊಂಡಿದ್ವಿ. ಊಟಕ್ಕೆ ಒಬ್ಬಟ್ಟು, ಕಾಳುಗೊಜ್ಜು, ಕೋಸಂಬರಿ, ಬಜ್ಜಿ, ಒಬ್ಬಟ್ಟು ಸಾರು, ಅನ್ನ, ಕಾಳುಗೊಜ್ಜು. ಸೊ ಎಲ್ಲನೂ ಕೂಡ ಅದ್ಭುತವಾಗಿತ್ತು. ಎಲ್ಲ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ಗಣೇಶ ಹಬ್ಬದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.